ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಬೆಳಿಗ್ಗೆ ನಮ್ಮದು ಕೆಲಸ ಆಗ್ತಾ ಉಂಟು. ಎಲ್ಲ ಕ್ಲೀನಿಂಗ್ ಹಾಗೂ ನಿನ್ನೆ ಪಾತ್ರೆ ಎಲ್ಲ ತೊಳೆದಿದ್ವಿ ನೋಡಿ, ಅದನ್ನೆಲ್ಲ ಸೆಟ್ಟಿಂಗ್ ಮಾಡೋದು ಡೈಲಿ ಕೆಲಸ. ಇದು ಬೆಳಿಗ್ಗೆ ಇದ್ದು ಇಲ್ಲೇನಾದರೂ ಅಡುಗೆ ಮಾಡಿದರೆ ಅದನ್ನು ಕ್ಲೀನ್ ಮಾಡೋದು ಹಾಗೂ ಸೆಟ್ ಮಾಡೋದು, ಇದೇ ಮಾಡೋದು. ಕ್ಲೀನಿಂಗ್, ಸೆಟ್ಟಿಂಗ್, ತಿನ್ನೋದು, ಮಾಡೋದು, ಕ್ಲೀನಿಂಗ್, ಸೆಟ್ಟಿಂಗ್. ತಿನ್ನೋದು ಯಾಕೆ ಬಿಡಬೇಕು? ಇದು ಟ್ರೇ ಸುಮಾರು ಇತ್ತಲ್ಲ, ಇದು ಕೆಲವು ನಿನ್ನೆ ಮೇಲ್ಗಡೆಯಿಂದೆಲ್ಲ ಸೆಟ್ಟಿಂಗ್ ಮಾಡುವಾಗ ಸಿಕ್ಕಿದ್ದು. ಮತ್ತು ಇದನ್ನೆಲ್ಲ ನಾನು ತೊಳೆದೆಲ್ಲ ಇಟ್ಟು ಇವತ್ತು ಒಣಗಿಸಿ ಒಳಗಿಡೋದು. ಮಳೆ ಬರ್ತಾ ಉಂಟು, ನಿನ್ನೆಯಿಂದ ಕಂಟಿನ್ಯೂ ಮಳೆ. ನೈಟ್ ಫುಲ್ಲು ಮಳೆ ಇತ್ತು, ಕರೆಂಟ್ ಇಲ್ಲ ಇವತ್ತು ಇಡೀ ದಿನ ಕರೆಂಟ್ ಕೂಡ ಇಲ್ಲ ಅಂತೆ. ಹಾಗೆ ಬಿಗ್ ಕೆಲಸ ಮಾಡಿದ್ದೆಲ್ಲ ಆಫ್ ಮಾಡಬೇಕು. ಇವಾಗಂದರೆ ಲೈಟಲ್ಲಿ ಮಳೆ ಬೀಳ್ತಾ ಉಂಟಲ್ವಾ, ಹಾಗಾಗಿ ಗಿಡಗಳನ್ನೆಲ್ಲ ನೆಡ್ತಾ ಇದ್ದೀವಿ ನಾವು. ಓಕೆ, ಅಮ್ಮ ನೋಡಿ ಎಲ್ಲಿ ಒಣಗಲಿಕ್ಕೆ ಹಾಕಿದ್ದಾರೆ ಕೊಬ್ಬರಿಯನ್ನು. ಈಗ ತೆಗಿಲಿಕ್ಕೆ ಆಗಲ್ಲ ಅವರಿಗೆ. ಅಲ್ಲಿ ಯಾರಮ್ಮ ಅಷ್ಟು ದೂರ ಇಟ್ಟಿದ್ದು ಕೊಬ್ಬರಿ? ಅಮ್ಮ ಇಲ್ಲಿ ಇಡೋದು ಕೊಬ್ಬರಿ, ಇಲ್ಲೆಲ್ಲ ಒಣಗಲಿಕ್ಕೆ ಹಾಕೋದು. ಕಾಗೆಗೆ ಗೊತ್ತುಂಟು ಇಲ್ಲಿ ಬಿಸಿಲು ಬೀಳಲ್ಲ ಅಂತೇಳಿ, ಅದಕ್ಕೆ ಹೋಗಿ ಅಲ್ಲಿ ಕರೆಕ್ಟ್ ಬಿಸಿಲು ಬೀಳುವಲ್ಲಿ ಇಟ್ಟಿದೆ. ನೀವು ಬಿಡಿ, ಪಜ್ಜು ಬರ್ತಾನೆ. ಆಗ್ಲಿಕ್ಕಿಲ್ಲ, ಮೆಲ್ಲ. ಆಚೆ ಬೀಳುತ್ತೆ ಅಮ್ಮ, ಈಚೆ. ಅಲ್ಲಲ್ಲ, ಇನ್ನು ಆಚೆ ಆಚೆ ಆಚೆ. ವೆರಿ ಗುಡ್. ಅಮ್ಮನಿಗೊಂದು ಚಪ್ಪಳೆ. ಚಪ್ಪಳೆ ಸೌಂಡ್ ಕೇಳ್ತಾ ಇಲ್ಲ. ಸೌಂಡ್ ಎಂತ ನಿಮ್ಮ ಚಪ್ಪಳೆ ಸೌಂಡ್ ಇಲ್ಲ. ಕರೆಕ್ಟ್ ಪಚ್ಚು. ಓಕೆ, ಇಲ್ಲಿ ಮಕ್ಕಳೆಲ್ಲ ಮಣ್ಣು ಹಾಕಿದ್ದಾರೆ ಸ್ವಲ್ಪ. ಅವತ್ತು ಆ ಸಂತೆಗಳು ಹಾಳು ಮಾಡಿ ಹೋಗಿದ್ದು ನೋಡಿ. ಸುವರ್ಣ ನರ್ಸರಿ. ಸಿಕ್ತಾ? ಕೊಬ್ಬರಿ ನೋಡಿ, ಕೊಬ್ಬರಿ ಒಂದು ಇಡುದಿಲ್ಲ ಕಾಗೆ. ಇಲ್ಲಿ ತುಂಬಾ ಕಾಗೆ ಇದೆ, ಪತ್ರ ಕೊಡ್ಲಿಕ್ಕೆ ಬರುತ್ತೆ. ಇದು ಕಾಗೆ ಅಲ್ಲ, ಇದು ಕೋಗಿಲೆ, ಕಪ್ಪು ಕೋಗಿಲೆ. ಓಕೆ, ಈಗ ಕೋಗಿಲೆ ಏನ್ ಮಾಡುತ್ತೆ ಗೊತ್ತುಂಟಲ್ಲ? ಹಾಡಾಡುತ್ತಾ? ಹಾಡು ಮಾತ್ರ ಅಲ್ಲ, ಬೇರೆ ಕೂಡ ಮಾಡುತ್ತೆ. ನೆಲ್ಲಿಕಾಯಿ ಮರ ಅದು ತೆಗೆದು ನೆಡ್ತಾ ಇದ್ದಾರೆ. ಓಕೆ, ರಾಯ್ ಇಲ್ಲ ಇವತ್ತು ನಾನೇ ಎಲ್ಲ ಮಾಡ್ತಾ ಇದ್ದೀನಿ. ರಾಯ್ ಒಂದು ಶೂಟಿಂಗ್ಗೆ ಹೋಗಿದ್ದಾನೆ. ಅವನು ಕೆಲವು ಆ್ಯಡ್ ಶೂಟ್ ಎಲ್ಲ ಮಾಡ್ತಾ ಇರ್ತಾನೆ, ಹಾಗೆ ಅದಕ್ಕೆ ಹೋಗಿದ್ದಾನೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು. ನಮಗೆ ಇದೇ ಕೋರಿ ಕೊಟ್ಟು ಬೇಕಿತ್ತು. ಇನ್ನೊಂದು ಬರುತ್ತಲ್ಲ, ಅದು ಬೇಡ. ಇದು ನೋಡಿ, ಇದು ಚೆನ್ನಾಗಿದೆ ನೋಡಿ, ಬಟನ್. ಅದು ನೆಲದಲ್ಲಿ ಹಾಕಿದರೆ ಒಳ್ಳೇದು ಬರ್ತದೆ. ಮಾಡೋಣ, ಹಾಕೋಣ. ಅಲ್ಲಿ ಇದು ಫಸ್ಟ್ ನಡೆಯಲ್ಲ, ಇಲ್ಲಿ ನಿನ್ನೆ ತೆಗಿದ್ರಲ್ಲ, ಜಾಗ ಉಂಟು. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಇಲ್ಲಿ ನಿನ್ನೆ ತೆಗಿದ್ರಲ್ಲ ಗುಲಾಬಿದ್ದು, ಅಲ್ಲಿ. ಓಕೆ, ಎಮ್ಮೆ ಅಂಟಿ ಇಲ್ಲಿ ನೆಲ ಗುಲಾಬಿ ಎಲ್ಲ ಹಾಕಿ ಹೋಗಿದ್ರು ಮೊನ್ನೆ. ಅದು ಎಲ್ಲ ಹೂ ಬಿಟ್ಟಿದೆ ನೋಡಿ, ಸಣ್ಣ ಸಣ್ಣ. ಅದು ಇನ್ನು ಚಂದ ಆಗಬೇಕು, ಅವಾಗ ಚೆನ್ನಾಗಿ. ಇದು ನಮ್ಮದು ಗುಲಾಬಿ ಗಿಡ. ಅಮ್ಮ ಅಲ್ಲಿ ನೇಬರಿಂದ ತೊಗೊಂಡು ಬಂದಿದೆ ಇದು ಗುಲಾಬಿ. ನನಗೆ ತುಂಬ ಇಷ್ಟ. ಇದು ಚೆನ್ನಾಗಿದೆ ಅಲ್ಲ, ಫುಲ್ಲು ಬಿಡುತ್ತೆ. ನನಗೆ ಇಂಥದ್ದೆಲ್ಲ ಗುಲಾಬಿ ಎಲ್ಲ ಉಂಟು ನೋಡಿ, ಫುಲ್ಲು ಗೊಂಚಲು ಬಿಡುವುದು, ಅದು ಇಷ್ಟ. ಇದು ನೋಡಿ, ಇದು ಕೂಡ ಗೊಂಚಲು, ಇದು ಕೂಡ ಗೊಂಚಲು. ಇದು ಗೊಂಚಲಲ್ಲ, ಇದೊಂದು ಹೂ ಬಿಡ್ಲಿಕ್ಕೆ ಉಂಟಂತ. ಇದು ಸೇವಂತಿಯೇ ಅದು. ಇದು ಮಾವಿನ ಮರದಲ್ಲಿ ಅಂತ ನಂಗೆ ಗೊತ್ತಾರಲ್ಲ. ಮಾವಿನ ಗಿಡ ಒಂದು ಅಲ್ಲಿ ನೆಡಬೇಕು ನಾವು, ಚೆನ್ನಾಗಾಗಬೇಕು. ಇದು ಕಷಿದ್ದಂತೆ, ಕೇರಳದಂತ ಹೇಳ್ತಾ ಇದ್ರು ಅಮ್ಮ. ಪೇರಿ ಅಂತೆ. ಓ, ಅದು ತಗೊಂಡು ಬಂದಿದ್ದ ಯಾರು? ಇವರು ಎಮ್ಮೆಂಟೆ ಕೊಟ್ಟದ್ದು. ಓ ಹೌದಾ? ನೋಡಿ
ಚಂದದ ಹೂಗಳು ನೋಡಿ. ಆಂಟಿ ಎಂತ ಆಟ ಆಡುದು ನೀವು ಇಲ್ಲಿ ಎಂತ ಆಟ ಆಡುದು ಎಂತ ಆಂಟಿ ಆಟ ಆಡುದು ಸಲಿಗೆಲ್ಲ ಇಟ್ಕೊಂಡು ಅವರು ಮೀನು ಹಿಡಿಲಿಕ್ಕೆ ಹೊರಟ ಹೋಗಿ ಮರವಯ್ಯ ಮರವಾಯಿ ಹೀಗೆ ಮರಳಲ್ಲಿ ಹೀಗೆ ಮಾಡಿ ತೆಗಿತಾರಂತೆ ಮರ. ಆಂಟಿ ತೆಗಿತಾರೆ. ಅದರಲ್ಲಿ ಮಣ್ಣು ಕೂಡ ಸಿಗಲ್ಲ, ಆಮೆ ಸಿಗುತ್ತೆ ಆಮೆ ಸಿಗಲ್ಲ. ಮೀನು ತಿಮಿಂಗಿಲ ಕೂಡ ಸಿಗುದು. ತಿಮಿಂಗಿಲ ಹಿಡಿಲಿಕ್ಕೆ ಹೋಗ್ತಾರೆ ಡ್ಯಾಡಿ ಮತ್ತು ಅಮ್ಮ. ಎಲ್ಲಿ ಹೋಗುವ? ಮೋನಿಕ್ಸ್ ಎಸ್ ಮೊನಿಕ್ಸ್ ಕಳ್ಳಿ ಮೊನಿಕ್ಸ್. ಓಯ್ ಗುಂಡಮ್ಮ ಎದ್ದೇಳೋ ಕಳ್ಳಿ. ತಗೋ ಜ್ಯೂಸ್ ಕುಡಿ ಇಲ್ಲಿ ಕಿವಿಗೆ ಹಾಕ್ತೀನಿ ನಾನು. ಕುಡಿ ನಿನಗೆ. ಎದ್ದೇಳು. ಮಲಗಿದವ್ರು ಎಂತ ಎಬ್ಬಿಸುದು ನೀವು. ಕುಡಿ. ಇದು ಸ್ಕಲ್ಲಲ್ಲಿ ಸ್ಕಲ್ ಹೀಗೆ ಆಗ್ಬೇಕಂತನಾ? ಹಾಗೆ ನನ್ನ ಸ್ಕಲ್ ಕಾಣ್ಲಿಕ್ಕೆ. ಅಮ್ಮನಿಗೆ ಇಷ್ಟ ಇದು. ಅವ್ರಿಗೆಲ್ಲ ಇಲ್ಲ ಅವ್ರು ಕೊಡಲಿಲ್ಲ. ಸ್ವಲ್ಪ ಕೊಡಿ ಅವ್ರಿಗೆ. ನಾನು ಅದ್ರದ್ದು ಇದುಂಟಲ್ಲ ಎಂತ ಹೇಳ್ತಾರೆ ಲಾಸ್ಟ್ ಉಳಿದದ್ದು ಅದು ಹೇಳಿದೆ. ಅದು ತಲೆಗೆ ಹಚ್ಚಬೇಕು, ಒಳ್ಳೆ ಕೂದಲು ಕಪ್ಪು ಆಗುತ್ತೆ ಅಂತ ಹೇಳಿದೆ. ನೀವೆಂತ ಹೇಳ್ಬೇಡಿ ಪಾಪ ಅವ್ರಿಗೆ. ಹೊಡೆದುಂಟಾ? ಕುಡಿ ಸ್ವಲ್ಪ ಅದು ಬೇಡ ಅಮ್ಮನ್ ಬೇಡ ಅದು ಇಷ್ಟ ಅಂತಲ್ಲ. ಅದು ಕುಡಿ ನಿಂಗೆ ಅದು ಕುಡಿ. ನಾನು ಕೊಡ್ತೇನೆ. ಅದು ನಾನು ಬೇಕು ಮತ್ತೆ ಮಾಡಿ ಕೊಡ್ತೀನಿ. ಇನ್ನೊಮ್ಮೆ ಕೊಡ್ತೀನಿ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ, ಹೆಂಗೆ ಗೊತ್ತುಂಟು. ನೀನು ಕುಡಿ, ಖಾಲಿ ಮಾಡು. ಲೈಕ್ ಇಲ್ಲದೆ ಅಮ್ಮನಿಗೆ ಕೊಡಿ. ನೀನು ಕಳ್ಳಿ, ದೊಡ್ಡ ಕಳ್ಳಿ. ಅಮ್ಮ ಎಲ್ಲಿದ್ದೀರಾ? ಅರೆ ते फिल्टर्स दोर मिळले म्हाका जाय म्हणलें न्ही हांवें. ನಿಮ್ಗೆ ಇಷ್ಟನಾ ಅದು? ಇಷ್ಟ ನಿಮಗೆ? ಹಚ್ಚಿದ್ರೆ ತಲೆಗೆ ನಿನ್ನ ಮಾತಿಗೆ ತಲೆಗೆ ಹಚ್ಚಿದ್ರೆ ನಮ್ಮ ಕೂದಲು ಮುಂಚೆನೇ ಇಲ್ಲ. ಹಚ್ಚಿ ಅಮ್ಮ, ಒಳ್ಳೇದದು ನಿಜವಾಗಿ. ಕಲರ್ ಒಳ್ಳೇದುಂಟು. ಬೇಡಲ್ಲ ಇದು ಬೇಡ, ಕುಡೀರಿ, ನೀವೇ ಕುಡೀರಿ. ವಾ ನೋಡಿ, ಟೇಸ್ಟ್ ಇಲ್ಲದ ಭಾರಿ ಇಷ್ಟ ಇವರಿಗೆ ಕುಡಿಲಿಕ್ಕೆ. ಓಕೆ, ಇವಾಗ ಹೊರಗಡೆ ಹೋಗ್ಲಿಕ್ಕೆ ಹೊರಡ್ತಾ ಇದ್ದೀವಿ ನಾವು. ಇದನ್ನು ಹಾಕ್ತಾ ಇದ್ದೀನಿ ನಾನು. ಒಂದು ಕಡೆ ಹೋಗ್ತಾ ಇದ್ದೀನಿ ಇವತ್ತು. ಸಂಜೀವಿನಿ ಹಾಸ್ಪಿಟಲ್ ನೀವು ಕೇಳಿರ್ಬೋದು, ಡಾಕ್ಟರ್ ಮೀರಾ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಡ್ಯಾಡಿ ಮತ್ತು ಅಮ್ಮ ಎಲ್ಲ ಪೇಷಂಟೇ ಅವರದ್ದು. ನಾನು ಕೂಡ ಒಮ್ಮೆ PCOD ಇದ್ದೆಲ್ಲ ಅವ್ರ ಜೊತೆ ಒಂದು ವಿಡಿಯೋ ಮಾಡಿದ್ದೆ, ತುಂಬ ಓಲ್ಡ್ ವಿಡಿಯೋ. ತುಂಬ ಜನರಿಗೆ ಹೆಲ್ಪ್ ಆಗಿತ್ತು. ಹಾಗೆ ಅಲ್ಲಿಂದ ನಮ್ಮದು ಸ್ವಲ್ಪ ರಿಲೇಷನ್ಶಿಪ್ ಹಾಗೆ ಇತ್ತು. ಹಾಗೆ ಇವತ್ತು ನಿಜವಾಗ್ಲೂ ನನಗೆ ಲೆವಿದ್ದು ಅದು ಒಂದು ಯಾವಾಗಲೂ ಉಗುರು ಸುತ್ತಾಗುತ್ತೆ ಅವನ ಕೈಗೆ, ಅದನ್ನು ಕೂಡ ತೋರಿಸ್ಲಿಕ್ಕೆ ಉಂಟು. ಹಾಗೆಯೇ ಅವರೊಂದು ಹೊಸತ್ತಾಗಿ ಕಾಯರ್ ಪಾಟ್ ಅಂತ ಹೇಳ್ತಾರೆ ನೋಡಿ, ಅದನ್ನು ಅವರು ಮಾಡ್ತಾರಂತೆ. ಹಾಗೆ ನನಗೆ ಕೂಡ ಅದು ಬೇಕಿತ್ತು. ನಮ್ಮದು ಕೆಲವು ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಇತ್ತು. ನಾನು ಸುಮಾರು ಸಲ ಟ್ರೈ ಮಾಡಿದ್ದೆ ಬೇರೆ ಕಡೆ ಎಲ್ಲ ತರಿಸ್ಬೇಕಂತೇಳಿ. ಅದರ ಸ್ವಲ್ಪ ಗಾರ್ಡನಿಂಗ್ ಆಗಲಿ ಹಾಗೆ ಅಂತೇಳಿ ಸುಮ್ಮನಿದ್ದೆ. ಆದರೆ ಇವಾಗ ಸ್ವಲ್ಪ ಮಾಡ್ತಾ ಇದ್ದೀವಲ್ವ ಗಾರ್ಡನಿಂಗ್ ಕೆಲಸ ಎಲ್ಲ. ಹಾಗೆ ಒಂದು ಬಳ್ಳಿದ್ದೆಲ್ಲ 2-3 ಉಂಟು ನಂದು. ಹಾಗೆಯೇ ಸಣ್ಣ ಪಾಟಲ್ಲಿ ಹಾಕಿ ಸುಮ್ಮನೆ ಅದು ವೇಸ್ಟ್ ಆಗ್ತಾ ಉಂಟು. ಅದನ್ನು ಹ್ಯಾಂಗ್ ಮಾಡಿದರೆ ಚೆಂದ ಕಾಣುತ್ತೆ ಅಂತೇಳಿ ಅದು ಕೂಡ ನೋಡಿದಂಗೆ ಆಗುತ್ತೆ, ಹಾಗೂ ಲೆವಿಗೆ ಕೂಡ ತೋರಿಸಿದಂಗೆ ಆಗುತ್ತೆ. 2 ಕೆಲಸ ಕೂಡ ಆಗುತ್ತೆ. ಹಾಗೂ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿದಂಗೆ ಆಗುತ್ತೆ. ನಿಮಗೆ ಬೇಕಿದ್ದರೆ ಅದನ್ನು ನೀವು ತರಿಸ್ಬೋದು. ಅದು ಯಾವ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ, ಅದು ಕರೆಕ್ಟ್ ಡೀಟೇಲ್ ನನಗೆ ಗೊತ್ತಿಲ್ಲ. ಆದರೆ ಅದು ತುಂಬ ಜನರ ಮನೆಯಲ್ಲಿ ಅಥವಾ ಯಾವುದಾದ್ರೂ ರೀಲ್ಸ್ ನೋಡುವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅಂಥ ಪಾಟನ್ನು ನಾನು ಮೊದಲಿಂದ ಕೂಡ ನೋಡ್ತಾ ಇದ್ದೀನಿ. ತುಂಬ ಪ್ಲ್ಯಾಂಟ್ಗೆ ಕೂಡ ತುಂಬ ಒಳ್ಳೆದಂತೆ ಅದು. ಆಕ್ಸಿಜನ್ ಅಂದರೆ ನೀರೆಲ್ಲ ಈಸಿಯಾಗಿ ಅದರಿಂದೆಲ್ಲ ಹೋಗುತ್ತಂತೆ. ಹಾಗೆ
ಪ್ಲ್ಯಾಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲೆಲ್ಲ ನೆಟ್ಟರೆ ಇಂಡೋರಿಗೆ ಕೂಡ ಅದನ್ನು ನಾವು ಯೂಸ್ ಮಾಡ್ಬೋದಂತೆ. ಹಾಗೆ ನಾನು ನೋಡ್ತೀನಿ ಅದು ಹೇಗೆ ಉಂಟಂತ ಹೇಳಿ, ಹಾಗೂ ರೇಟ್ ಅದೆಲ್ಲ ನೋಡಬೇಕಲ್ವ ಎಷ್ಟಿದೆ ಏನಂತೇಳಿ, ಅದನ್ನು ಕೂಡ ಹೋಗಿ ನೋಡೋಣ ಅಂತ ಹೇಳಿ ಹೊರಟಿದ್ದೀವಿ. ಓಕೆ, ಹಾಗಾಗಿ ನಾನು ಎನಿಸಿದ್ದೀನಿ ಇವಾಗ ಡ್ರೆಸ್ ಮಾಡಿ ಆಮೇಲೆ ಸಿಗ್ತೀನಿ. ಹೇಗೆ ಕಾಣ್ತಾ ಇದ್ದೀನಿ? ಒಳ್ಳೆ ಕಾಣ್ತಾ ಇದ್ದೀರಾ. ಇದು ಆನ್ಲೈನಿಂದ ತೊಗೊಂಡು ಬಂದಿದ್ದು. ನಿಮಗೆ ಬೇಕಿದ್ರೆ ಇದರ ಲಿಂಕ್ ಹಾಕ್ತೀನಿ. ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಉಂಟು, ಚೆನ್ನಾಗಿ ಕಾಣುತ್ತೆ. ಇವತ್ತು ಪಾಟ್ಸ್ ನೋಡಲಿಕ್ಕೆ ಹೋಗೋದು ನಾವು, ಸ್ವಲ್ಪ ಸ್ಪೆಷಲ್ ಆಗಿ ಅದು ಏನಂತ ಹೇಳಿ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು. ಹಾಗಾಗಿ ಅದಕ್ಕೆ ಫಿಟ್ ಆಗಿ ಬಂದದ್ದು ಗ್ರೀನ್ ಹಾಕಿದ್ದೀನಿ. ಓಕೆ, ಹೋಗುವ. ಲೇಟ್ ಆಯ್ತು, ಬನ್ನಿ. ರೆಡ್ಸ್ ಬಾಯ್ ಸೆಕೆ ಆಗ್ತಾ ಉಂಟು ನನಗೆ. ಹೋಗುವ, ಲೇಟ್ ಆಯಿತು. ಹೋಗುವ ಅಮ್ಮ. ಅಮ್ಮ ಹೊರಟಿದ್ದಾರೆ ಪಾಟ್ ಸೆಲೆಕ್ಷನ್ಗೆ. ಪಾಟ್ ಸೆಲೆಕ್ಷನ್. ಎಲ್ಲಿಯ ಬರುದು ನೀನು? ನೀನು ಕಾರು ಬಿಡೋದಾ? ಮತ್ತೆ ಯಾರು ಬೇಡ ಹಿಂದೆ ಕೂತ್ಕೋ, ಹೋಗು. ಸುಮ್ಮನೆ ಹಿಂದೆ ಕೂತ್ಕೋ, ಹೋಗು. ಸಂಜೀವಿನಿ ಆಯುರ್ವೇದಿಕ್ ಹಾಸ್ಪಿಟಲ್ ನೀವು ಸುಮಾರು ಸಲ ಕೇಳಿರ್ಬೋದು, ತುಂಬ ಫೇಮಸ್ ಹಾಸ್ಪಿಟಲ್ ಇದು. ಇವಾಗ ನಾವು ಇಲ್ಲಿಗೆ ಬಂದಿದ್ದೀವಿ. ಓಕೆ, ನಾನು ಹೇಳಿದೆ ನೋಡಿ, ಪಾಟ್ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀನಿ ಇವಾಗ. ಇದು ಎಲ್ಲಿ ಅಂತ ಹೇಳ್ತೀನಿ ನಾನು. ಅದಕ್ಕಿಂತ ಮೊದಲು ನೀವು ಇವರನ್ನು ನೋಡಿರ್ಬೋದು, ಫೇಮಸ್ ಡಾಕ್ಟರ್ ಇವರು, ಡಾಕ್ಟರ್ ಮೀರಾ ಅಂತ ಹೇಳಿ. ಸುಮಾರು ಜನ ಇವರ ಪೇಷಂಟ್ಸ್ ಇದ್ದಾರೆ. ನಾನು ತುಂಬ ಟೈಮ್ ಮೊದಲು ನಿಮ್ಮದು ವಿಡಿಯೋ ಮಾಡಿದ್ದೆ. ಫಸ್ಟ್ ವಿಡಿಯೋ ಮಾಡಿದ್ದೆ ಇವತ್ತು, ಥೈರಾಯ್ಡ್ ಬಗ್ಗೆ ಎಲ್ಲ, ಹೌದು, ಅದರ ಬಗ್ಗೆ ತುಂಬ ಜನರಿಗೆ ಹೆಲ್ಪ್ ಕೂಡ ಆಯಿತು. ಹಾಗೂ ತುಂಬ ಜನರಿಗೆ ಅವರು ಮೆಡಿಸಿನ್ ಕೊಡ್ತಾ ಇದ್ದಾರೆ. ಹಾಗೆ ಸಂಜೀವಿನಿ ಅಂತ ಇವರದ್ದು ಆಲ್ರೆಡಿ ಇಲ್ಲಿ ಕ್ಲಿನಿಕ್ ಇದೆ, ಕ್ಲಿನಿಕ್ ಅಲ್ಲ, ಹಾಸ್ಪಿಟಲ್ ಇದೆ, ಸಂಜೀವಿನಿ ಅಂತ ಹೇಳಿ ಹಾಸ್ಪಿಟಲ್ ಇದೆ. ಹಾಗೆ ಅವರದ್ದೇ ಒಂದು ಔಟ್ಲೆಟ್ ಇದೆ. ಇದು ಪಾಟ್ ನೀವು ನೋಡಿರ್ಬೋದು. ಇದಕ್ಕೆ ಎಂತ ಹೇಳ್ತಾರೆ ಮ್ಯಾಮ್, ನೀವೇ ಹೇಳಿ. ಇದು ತೆಂಗಿನ ನಾರಿಂದ ಮಾಡುವ ಪಾಟ್. ಓಕೆ, ಇದರದ್ದು ಬೆನಿಫಿಟ್ ಏನು? ನಾನು ಬೆನಿಫಿಟ್ ಹೇಳೋ ಮೊದಲು ಒಂದು ವಿಷಯ ಹೇಳ್ತೇನೆ. ಯಾಕೆಂದ್ರೆ ಇದನ್ನು ಮಾಡ್ಲಿಕ್ಕೆ ಪ್ರಿಯಾ ಅವರೇ ಕಾರಣ ಒಂಥರ. ನನ್ಗೆ ಅಂದ್ರೆ ನಾನು ಈ ಡಿಜಿಟಲ್ ಮೀಡಿಯಾ ಎಲ್ಲ ತುಂಬಾ ನೇವ್ ಆಗಿದೆ. ಇವರು ಪ್ರೋಗ್ರಾಮ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನೋಡ್ತಾ ಇದನ್ನು ಒಂದು ಏನಾದ್ರೂ ಒಂದು ನನ್ ಗಾರ್ಡನ್ ಅಂದ್ರೆ ಇಷ್ಟ. ಮತ್ತೆ ತುಂಬಾ ಜನರಿಗೆ ಗಾರ್ಡನ್ ಅಂದ್ರೆ ಇಷ್ಟ. ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾರೆ ಪ್ಲಾಸ್ಟಿಕ್ ಬೇಡ ಅಂತ. ಪ್ಲಾಸ್ಟಿಕ್ ಬೇಡಕ್ಕೆ ಏನಾದ್ರು ಮಾಡ್ಬೇಕು. ಅದಕ್ಕೋಸ್ಕರ ಏನಾದ್ರು ಅಲ್ಟರ್ನೇಟಿವ್ ನೋಡುವಾಗ ನಮ್ದು ಮಂಗಳೂರಲ್ಲಿ ತೆಂಗಿನ ಜಾಸ್ತಿ, ಅದಕ್ಕೋಸ್ಕರ ಅದನ್ನು ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡಿ ಅದನ್ನು ಸೆಲ್ಫ್ ಬಯೋಡಿಗ್ರೇಡೇಬಲ್ ಒಂದು ಮಾಡುವ ಅಂತ ಹೊರಟು. ಸೊ ಅದಕ್ಕೆ ಒಂದು ಎಂತ ಈ ನಮ್ಮ ಗಿಡ ನಡ್ಲಿಕ್ಕೆ ಇದು ಈಸಿ ಆಗ್ತದೆ. ಈಗ ನಡುವಾಗ ಸಹ ನೋಡಿ, ಇದು ತುಂಬಾ ಲೈಟ್ ವೇಟ್ ಇದೆ, ಇದು ಕಬ್ಬಿಣದ್ದು ತುಂಬಾ ಲೈಟ್ ವೇಟ್ ಇದೆ, ಎನಿಬಡಿ ಕ್ಯಾನ್ ಹ್ಯಾಂಡಲ್. ಮತ್ತೆ ನೀವು ಗಿಡ ನಡ್ಬೇಕಾದ್ರೆ ಈಗ ನಾವು ಮಣ್ಣಿದೆಲ್ಲ ಯೂಸ್ ಮಾಡ್ಬೇಕಾದ್ರೆ ನಾವಿಲ್ಲಿ ಒಂದು ಹೊಟ್ಟೆ ಮಾಡ್ಬೇಕು, ಡ್ರೈನ್ ಕೊಡ್ಬೇಕು, ಮತ್ತೆ ಅಡಿಗೆ ಕಲ್ಲು ಹಾಕ್ಬೇಕು, ಅದೆಲ್ಲ ಉಂಟು. ಇದಕ್ಕೆಂತ ಇಲ್ಲ, ಇದರಲ್ಲೆಲ್ಲ ಪೋರಸ್ ಇರೋದ್ರಿಂದ ಅದು ತುಂಬಾ ನೀರು ಬೇಡ, ಅದು ನೀರು ಡ್ರೈನ್ ಆಗಿ ಆಟೋಮೆಟಿಕಲಿ ಹೋಗುತ್ತದೆ. ಅದೊಂದು ಬೆನಿಫಿಟ್ ಉಂಟು. ಮತ್ತೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಹೇಳಿದ್ರೆ, ಈಗ ನೀವೊಂದು ಗಿಡ ನೆಟ್ರಿ, ಇದು ಸ್ವಲ್ಪ ದೊಡ್ಡದು ಬೆಳೀತು, ನಿಮ್ಗೆ ಇನ್ನೊಂದು ರೀಪಾಟ್ ಮಾಡಿ, ಹಾಗೆ ಎಂತ ಮಾಡುದು, ಇದು ಗಿಡ ಪಾಟ್ ಸಮೇತ ಇನ್ನೊಂದು ಪಾಟ್ ಅಲ್ಲಿ ಇಟ್ಟು ಬಿಡುದಲ್ಲ. ಈಗ ಚಿಕ್ಕದ್ರಲ್ಲಿ ನೆಟ್ರೆ ಇದರಲ್ಲಿ ಒಂದು ಗಿಡ ದೊಡ್ಡದಾದ್ರೆ ಅದನ್ನು ಇದ್ರೊಳಗೆ ಇಟ್ಟು ನಿಮ್ಗೆ ಎಂತ ಆಗ್ತದೆ, ಬೇರೆ ಪಾಟ್ ಆದ್ರೆ ನೀವು ಪುನಃ ರೀಪಾಟ್ ಮಾಡುವಾಗ ಅದು ರೂಟ್ ಡ್ಯಾಮೇಜ್ ಆಗಿ ಸಾಯ್ತು. ಇದು ಈಗ ಇದಕ್ಕಿಂತ ಸ್ವಲ್ಪ ದೊಡ್ಡದು ಸಹ ಉಂಟು ನಮ್ದು. ನಾವು 3 ಸೈಜ್ ಅಲ್ಲಿ ಬರ್ತಾ ಇದ್ದೇವೆ. ಇದು ಅದಕ್ಕಿಂತ ದೊಡ್ಡದು, ಅದನ್ನು ಒಂದರಲ್ಲಿ ಇದು ಬಿಡ್ಬೋದು. ಹಾಗೆ ಇದು ನಾವು ನೋಡಿದೀವಿ ಸುಮಾರು ಸಲ. ನಾನು ಇಂಥದ್ದು ಹೆಚ್ಚಾಗಿ ಹ್ಯಾಂಗ್ ಮಾಡುವಾಗೆಲ್ಲ ತುಂಬಾ ಇಡ್ತಾರೆ ಇದದ್ದು. ಹಾಗೆ ಇನ್ನೊಂದೇನಂದ್ರೆ, ಪ್ಲಾಸ್ಟಿಕ್ ಪಾಟ್ ಅಲ್ಲಿ ನಾವು ಎಷ್ಟು ಗಿಡ ನೆಟ್ಟರು ಸ್ವಲ್ಪ ಬಿಸಿಗೆಲ್ಲ ಗಿಡ ಹಾಳಾಗುತ್ತೆ ಬೇಗ, ಅದರಲ್ಲಿ ಒಳ್ಳೇದಾಗುದಿಲ್ಲ, ಯಾವಾಗಲೂ ನೋಡಿದೀವಿ ನಾವು. ಮತ್ತೆ ನೆಕ್ಸ್ಟ್ ಇನ್ನೊಂದು ಬರೋದು ಸಿಮೆಂಟ್ ಪಾಟ್.
ಅದು ಕೂಡ ಅಷ್ಟು ಚೆನ್ನಾಗಿ ಬರುದಿಲ್ಲ, ಅದು ಎತ್ತಿ ಎತ್ತಿ ಎಲ್ರಿ ಸಾಕಾಗುತ್ತೆ. ಮತ್ತೆ ಸ್ವಲ್ಪ ದಿನದಲ್ಲಿ ಅದು ಕಟ್ ಕೂಡ ಆಗುತ್ತೆ, ಅಷ್ಟು ಚೆನ್ನಾಗಿ ಬಾಳ್ಲಿಕ್ಕೆ ಬರೋದಿಲ್ಲ ಅದು. ಹಾಗೂ ನೆಕ್ಸ್ಟ್ ಇದು ಚೆನ್ನಾಗಿದೆ ನಿಜವಾಗ್ಲು. ಇದಕ್ಕೆ ನೀವು ಎಂತ ಅಂತ ಹೇಳುದು ಹೆಸರು? ಇದಕ್ಕೆ ನಾವು ಸಂಕಲ್ಪ ಅಂತ ಒಂದು ಹೆಸರಿಟ್ಟಿದ್ದೇವೆ. ಓಕೆ, ಸಂಕಲ್ಪ ಫಾರ್ ಗ್ರೀನ್ ವರ್ಲ್ಡ್ ಅಂತ. ಓಕೆ, ಚೆನ್ನಾಗಿದೆ. ಹಸಿರಿದ್ದು ಲೋಕಕ್ಕೆ ಒಂದು ನಮ್ದೊಂದು ಡಿಟರ್ಮಿನೇಷನ್ ಟು ಮೇಕ್ ಇಟ್ ಗ್ರೀನ್ ಅಂತ ಸಂಕಲ್ಪ ಅಂತ ಹೆಸರಿಟ್ಟಿದ್ದೇವೆ. ಇದಕ್ಕೆ ಮತ್ತೆ ನಾವು ಬೇರೆ ಬೇರೆ ಅಸೆಸರೀಸ್ ಸಹ ಕೊಡ್ತೇವೆ. ಅಂದ್ರೆ ನಿಮ್ಗೆ ಈಗ ಇದನ್ನು ಹಾಗೆ ಇಡ್ಬೋದು, ಏನಾದ್ರೂ ಗೋಲ್ಡ್ ಪ್ಲೇಟ್ ಎಲ್ಲ ಇದ್ರೆ ಅಡಿಯಲ್ಲಿ ಹಾಕಿ ಬಿಟ್ಟು ಹೀಗೆ ಇಡ್ಬೋದು ನಿಮ್ಗೆ ಮೇಲೆ, ಏನು ಅದು ತೊಂದರೆ ಇಲ್ಲ. ಹಾಗೆ ಟೇಬಲ್ ಟಾಪ್ ಅಲ್ಲಿ ಇದರೊಳಗೆ ಇಟ್ಕೊಂಡು ಆಯ್ತಾ. ಮತ್ತೆ ಇದಕ್ಕೆ ಹ್ಯಾಂಗಿಂಗ್ ಸಹ ಕೊಟ್ಟಿದ್ದೇವೆ, ಇದು ಸಹ ಹ್ಯಾಂಗ್ ಮಾಡಬಹುದು. ಓಕೆ, ಮತ್ತೆ ದೊಡ್ಡ ಸೈಜ್ ನೋಡಿ ಅಲ್ವಾ. ಮತ್ತೆ ಇನ್ನೊಂದು ನೋಡಿ, ಇದೀಗ ನಾವು ಕಿಟಕಿ ಎಲ್ಲ ಇರ್ತದಲ್ಲ, ಕಿಟಕಿಗೆ ಹೀಗೆ ಗ್ರಿಲ್ಸ್ಗೆ ಹೀಗೆ ಹಾಕಿಟ್ರೆ ಅದಕ್ಕೆ ಕಿಟಕಿಯಲ್ಲಿ ಬಾಲ್ಕನಿಗೆ ಕೂಡ ಬಾಲ್ಕನಿಯಲ್ಲೆಲ್ಲ ಗ್ರಿಲ್ಸ್ಗೆ ಹಾಕುವಂಥದ್ದು. ಮತ್ತೆ ಇನ್ನೊಂದು ಶೇಪ್ ಉಂಟು ನೋಡಿ, ರೌಂಡ್ ಶೇಪ್ ವಿದೌಟ್ ಕಲರ್ ಇದೆ, ಪ್ಲೇನ್ ಸಹ ಉಂಟು. ಕಲರ್ ಕೆಲವರು ಇಷ್ಟಪಡ್ತಾರೆ, ನಾವು ಇದು ಸಹ ಆರ್ಗ್ಯಾನಿಕ್ ಹಾಕಿದ್ದು ನಾವು. ಕಲರ್ ಎಲ್ಲ ಆರ್ಗ್ಯಾನಿಕ್ ಇರ್ಲಿ ಅಂತ. ಇದನ್ನ ನಾವು ಈಗ ಇದರಲ್ಲಿ ಗಿಡ ಇಟ್ಟು ಸೆರಾಮಿಕ್ ಪಾಟ್ ಎಲ್ಲ ಇರ್ತದೆ, ಅದರೊಳಗೆ ಕೂಡ ಇಂಡೋರ್ ಪ್ಲಾಂಟ್ಸ್ ಅಲ್ಲಿ ಇದನ್ನ ಇಟ್ರೆ ನಿಮ್ಗೆ ಈಗ ಸೆರಾಮಿಕ್ ಪಾಟ್ ಇರ್ತದೆ, ಪ್ಲಾಸ್ಟಿಕ್ ಅಲ್ಲ ಒಂದು ಫೈಬರ್ ಇದು ಡಿಸೈನ್ ಬರ್ತದೆ. ಈಗ ನೀವು ಇದನ್ನು ಇಟ್ರೆ ನಿಮ್ಗೆ ಬೇಜಾರಾಯ್ತು, ಅದ್ರದ್ದು ಹೊರಗೆ ಇದನ್ನು ಜಸ್ಟ್ ಇಂಟೀರಿಯರ್ಗೆ ಬಾರಿ ಚಂದ ಕಾಣ್ತದೆ. ಓಕೆ, ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ. ಸುಮಾರು ಜನ ಪಾಟ್ ಬಗ್ಗೆ ಕೇಳ್ತಾ ಇದ್ರಿ, ಹಾಗೂ ಪ್ಲಾಂಟೇಶನ್ ತುಂಬಾ ಜನರಿಗೆ ಇಷ್ಟ. ಗಿಡ ನೆಡೋದು ಹೆಚ್ಚಾಗಿ ನನ್ನದ್ರಲ್ಲಿ ತುಂಬ ಲೇಡೀಸೇ ಇರೋದು, ಅವರಿಗೆ ಎಲ್ರಿಗೂ ಇಷ್ಟ ಇರುತ್ತೆ. 90% ಲೇಡೀಸಿಗೆ ನಮಗೆ ತುಂಬ ಇಷ್ಟ ಗಿಡ ಅಂದರೆ, ನನಗೂ ತುಂಬ ಇಷ್ಟ. ಹಾಗೆ ನಿಮಗೆ ಬೇಕಿದ್ರೆ ನೀವು ಖಂಡಿತ ಇಲ್ಲಿ ವಿಸಿಟ್ ಮಾಡ್ಬೋದು. ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆದರೆ ನೀವು ಅಡ್ರೆಸ್ ಹೇಳಿದ್ರೆ ಒಳ್ಳೆದಿತ್ತು ಮ್ಯಾಮ್. ಇದು ಮಲ್ಲಿಕಟ್ಟೆ ಲೋಬೋ ಲೇನ್ ಅಲ್ಲಿ ನಮ್ದು ಆಸ್ಪತ್ರೆಯ ಫಸ್ಟ್ ಫ್ಲೋರ್ ಅಲ್ಲೇ ನಾವು ಆಫೀಸ್ ಇಟ್ಟಿದ್ದೇವೆ. ಮತ್ತೆ ಇಲ್ಲಿ ಲೋಬೋ ಲೇನ್ ಹೇಳಿದ್ರೆ ಮಲ್ಲಿಕಟ್ಟೆ ಜಂಕ್ಷನ್ ಉಂಟಲ್ಲ, ಅಲ್ಲಿಂದ ಸ್ವಲ್ಪ ಒಳಗೆ ಬರಬೇಕು, ಅಪೋಸಿಟ್ ಕವಿತಾ ಅಪಾರ್ಟ್ಮೆಂಟ್ಸ್ ಆಗ್ತದೆ. ಪಾರ್ಕಿಂಗ್ ಕೂಡ ಉಂಟು ನಿಮಗೆ. ಬಂದು ನೀವು ಇಲ್ಲಿ ಔಟ್ಲೆಟ್ ಇದು ಒಂದೇ ಇರುವುದಾ ನಿಮ್ದು ಔಟ್ಲೆಟ್ ನ? ಮತ್ತೆ ಕೆಲವು ಈಗ ಪಿಲಿಕುಳದಲ್ಲಿ ಸಹ ಇಟ್ಟಿದ್ದೇವೆ. ಪಿಲಿಕುಳದವರ ಇದು ಉಂಟಲ್ಲ ಶೋರೂಮ್, ಅಲ್ಲಿ ಇಟ್ಟಿದ್ದೇವೆ. ಮತ್ತೆ ಆರ್ಗ್ಯಾನಿಕ್ ಇದು ಸಾವಯವ ಬಳಗದವರದ್ದು ಅಲ್ಲಿ ಇಟ್ಟಿದ್ದೇವೆ. ಅಲ್ಲೆಲ್ಲ ಸಿಗ್ತದೆ. ಓಕೆ, ಇಲ್ಲಿ ಬಂದ್ರೆ ಅಂದ್ರೆ ಅಲ್ಲಿಗಿಂತ ಸ್ವಲ್ಪ ಅಂದ್ರೆ ಇದು ಡೈರೆಕ್ಟ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಇಲ್ಲಿ ನಿಮ್ಗೆ ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ. ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ಆನ್ಲೈನ್ ಸಹ ಆನ್ಲೈನ್ ಕೂಡ ನಾವು ತಗೊಳ್ಬಹುದು, ಇಲ್ಲ ಫೋನ್ ಮಾಡಿದ್ರೆ ಹಾಗೆ ಡೈರೆಕ್ಟ್ ಕಳಿಸ್ತೀರಾ ನೀವು? ಓಕೆ ಓಕೆ ಓಕೆ, ಒಮ್ಮೆ ಬಂದು ನೋಡಿದ್ರೆ ಬೆಸ್ಟ್ ನಿಮಗೆ ಸೈಜ್ ಎಲ್ಲ, ಅಥವಾ ನೀವು ಆನ್ಲೈನ್ ಮೂಲಕ ಕೂಡ ಇವರ ಹತ್ರ ಹೇಳಿ ತರಿಸ್ಬೋದು. ಓಕೆ, ಈಗ ನಾನು ಒಂದೊಂದೇ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಇದು ಸ್ಮಾಲೆಸ್ಟ್ಗೆ 35 to 40 rupees ವರೆಗೆ ಬೀಳ್ತದೆ. ಓಕೆ, ಇದನ್ನ ನೀವು ಯೂಶುವಲಿ ಈ ಬೀಜ ಹಾಕಿ ಗಿಡ ಮಾಡ್ತೇವಲ್ಲ ಅದನ್ನ ಮಾಡ್ಬೋದು. ಇಲ್ಲದಿದ್ರೆ ನಾವು ಆಕ್ಸಿಜನ್ ಪ್ಲಾಂಟ್ಸ್ ಅನ್ನು ರೂಮ್ ಅಲ್ಲಿ ನಾವು ಕಿಚನ್ ಅಲ್ಲಿ ಬಾತ್ರೂಮ್ ಅಲ್ಲೆಲ್ಲ ಅದಕ್ಕೆ ಒಂದು ತುಂಬಾ ಹ್ಯಾಂಡಿ ಇರ್ತದೆ. ಕೆಲವರೆಲ್ಲ ಇದ್ರಲ್ಲಿ ಅಥವಾ ಕಲರ್ಡ್ ಅಲ್ಲಿ ಏನ್ ಮಾಡ್ತಾರೆ, ಗಿಫ್ಟ್ ಆಗಿ ಕೊಡ್ತಾರೆ. ಒಂದು ಈಗ ನಮ್ದು ಈಗ ಪ್ಲಾಸ್ಟಿಕ್ ಅಲ್ಲಿ ಗಿಫ್ಟ್ ಆಗಿ ಗಿಡ ಕೊಡ್ತಾರಲ್ಲ, ಇದರಲ್ಲಿ ಸ್ನೇಕ್ ಪ್ಲಾಂಟ್ ಎಲ್ಲ ಹಾಕಿ ಗಿಫ್ಟ್ ಮಾಡ್ತಾರೆ. ಮತ್ತೆ ಇದು 6 inch ಇದೆ. ಓಕೆ, ಇದಕ್ಕೆ ಒಂದು 90 rupees ವರೆಗೆ ಬರ್ತದೆ. ದೊಡ್ಡದಂದ್ರೆ ನಮ್ದು ಈಗ ಇದು 8 inch. ಮತ್ತೆ ಹ್ಯಾಂಗಿಂಗ್ ಪಾಟ್ ಎಲ್ಲದಕ್ಕಿಂತ ದೊಡ್ಡದು 10 inch ಇದೆ. ಇದು 8 inch. ಇದು ಹ್ಯಾಂಗಿಂಗ್ ಪಾಟ್ ಇದೆಲ್ಲ ಯಾರ ಹತ್ರ ಹ್ಯಾಂಗರ್ಸ್ ಇದೆ, ಇದು ಪೌಡರ್ ಕೋಟೆಡ್ ಇದೆ. ಸೊ ಹ್ಯಾಂಗರ್ಸ್ ಹಾಳಾಗೋದಿಲ್ಲ, ಇದಕ್ಕೊಂದು ಲೈಫ್ ಇರ್ತದಲ್ಲ. 2 years ಅಲ್ಲಿ ಇದು ಹಾಳಾಯ್ತು, ಆಗ ನಾವು ಇದನ್ನು ಮಾತ್ರ ಸಹ ಕೊಡ್ತೇವೆ. ಇದು ವಿತ್ ಹ್ಯಾಂಗರ್ 250 ಬರ್ತದೆ. 250 ಬರುತ್ತೆ ವಿತ್ ಹ್ಯಾಂಗರ್. ಇದು ಫುಲ್ ಸೆಟ್ 250 rupees. ಇದು ತುಂಬಾ ಪಾಪ್ಯುಲರ್ ಆಗಿದೆ ಈಗ. ಹೌದು, ಇಂಥದ್ದು ತುಂಬಾ ನಾನು ನೋಡಿದ್ದೇನೆ, ತುಂಬಾ ಚಂದ ಕಾಣುತ್ತೆ ಇದು. ಅಂದ್ರೆ ಇದು ಇದ್ದಿದ್ದು ಗೊತ್ತಾಗುದಿಲ್ಲ ಮ್ಯಾಮ್, ಇದ್ರ ಹೊರಗಡೆ ಎಲ್ಲ ಬರುತ್ತೆ, ಬರುವಾಗ ತುಂಬಾ ಚೆನ್ನಾಗಿ ಚಂದ ಕಾಣ್ತದೆ. ಇದು ಕೂಡ ತುಂಬಾ ಗಟ್ಟಿ ಇದೆ, ಒಳ್ಳೆಯದು. ಹೌದು, ಸ್ಟ್ರಾಂಗ್ ಉಂಟು. ಇದು ಕೆಲವರದೆಲ್ಲ ಇದು ತುಂಬಾ ಇದು ಇರ್ತದೆ, ಮಣ್ಣು ಹಾಕುವಾಗ ಜಗ್ಗುತ್ತದೆ. ಇದು ಸ್ಟ್ರಾಂಗ್ ಅಂಡ್ ಸ್ಟರ್ಡಿ ಉಂಟು. ಇದು ಒಂದು ನಿಮಗೆ ಮೆಮೊರಿ
Okay, to make me do this. ಥ್ಯಾಂಕ್ ಯು ಇದು ನಿಮ್ಮೊಟ್ಟಿಗೆ ಇರಲಿ. Okay. more oxygen ಕೊಡ್ಲಿ. ಓಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ ಇದು ಯಾವಾಗಲೂ ಒಳ್ಳೆ ಮೆಮೊರಿ ನನಗೆ. ಇದನ್ನು ದೊಡ್ಡ 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 ಮಾಡ್ತೀನಿ ಹಾಗೂ ಮೀರಾ ಮ್ಯಾಮ್ ಇದು ನೆನಪು ತೆಗಿತೀನಿ ನಾನು. ಚೆನ್ನಾಗಿದೆ. ಅದು ಹೆಚ್ಚು ದೊಡ್ಡದು ಆಗಲ್ಲ. ಹೌದು ಚೆನ್ನಾಗಿದೆ. ಇಂಡೋರ್ ಪ್ಲಾಂಟ್ ಅಲ್ಲ ಇದು? ಓಕೆ, ನಾವು ಒಂದು ರೌಂಡು ಬರುವಾಗ ದಾರಿಯಲ್ಲಿ ಅದು ಬ್ರಿಡ್ಜ್ ಸಿಗುತ್ತಲ್ಲ ಇಲ್ಲಿ, ಎಲ್ಲಿದು ಅಡ್ಯಾರ, ಹಾಗೆ ಸ್ವಲ್ಪ ಇಳಿದು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಗಾಡಿಯಲ್ಲಿ ಮೀನು ಉಂಟ ನೋಡಿ ಅಂತ ಕಳಿಸಿದೆ. ಮೀನು ಹಿಡಿತಾರಲ್ಲ ಹಾಗೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಅದು ಇದು ಕತ್ಲಾಯಿತು, ನಾವು ಇಳಿಯುವಾಗ ಸ್ವಲ್ಪ ಬಿಸಿಲಿತ್ತು, ಬಿಸಿಲಲ್ಲ ಸ್ವಲ್ಪ ಆಗಲಿತ್ತು, ಕತ್ಲಾಯಿತು. ಒಂದೆರಡು ಫೋಟೋ ಕೂಡ ಆಯಿತು. ಈಗ ಹೋಗುತ್ತೆ ಮನೆಗೆ. ಹೋಗೋಣ. ಓಕೆ, ಇವತ್ತು ನಾನು ಚಿಕನ್ ರೆಸಿಪಿ ಮಾಡ್ತೀನಿ. ಸ್ವಲ್ಪ ರೆಸಿಪಿ ಹೇಳಿ ಅಲ್ಲ, ಎಂತ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಎಂತ ನಿನಗೆ ಅದೇ ಅಲ್ಲ, ನೀನು ಗಾರ್ಲಿಕ್ ಮಾಡೋದಲ್ಲ, ಫಸ್ಟಿಗೆ ಬೇಯಲಿಕ್ಕೆ ಇಡು. ಹಳದಿ ಹಾಗೂ ಉಪ್ಪು ಹಾಕಿ, ನೀರು ಹಾಕ್ಬೇಡ, ಹಳದಿ ಹಾಗೂ ಉಪ್ಪು ಹಾಕಿ ಚಿಕನ್ ಬೇಯಲಿಕ್ಕೆ ಇಡು. ಚಿಕನ್ ಬೇಯಲಿ, ಆಮೇಲೆ ಗಾರ್ಲಿಕ್ ಎಣ್ಣೆಯಲ್ಲೆಲ್ಲ ಇದು ಮಾಡಿ ಇದು ಮಾಡೋದು ಅಷ್ಟೇ. ಗಾರ್ಲಿಕ್ ಈಸಿ. ಅದೆಲ್ಲ ಹಾಕು. ಓಕೆ, ಸ್ಟಾರ್ಟ್ ಮಾಡೋದು ಈಗ. ಚಿಕನ್ ಎಲ್ಲಿ ಉಂಟಾ? ಚಿಕನ್ ತರ ತಿನ್ಲಿಕ್ಕೆ ಬೇಕಾದ್ರೆ ತಾ, ಇಲ್ಲಾದ್ರೆ ಕೊಡುದಿಲ್ಲ. ಯಾರಿಗೆಲ್ಲ ತಿನ್ಲಿಕ್ಕೆ ಬೇಕು ಚಿಕನ್ ತನ್ನಿ. ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕಿದ್ದೀನಿ ನಾನು ಇದಕ್ಕೆ, ಮ್ಯಾರಿನೇಟ್ಗೆ ಹಾಗೆ ಇಟ್ಟಿದೆ. ಒಂದು ಲೆಮನ್ ಚೆನ್ನಾಗಾಗುತ್ತೆ ಅದಕ್ಕೆ. ನಾನು ಇದು ಎಲ್ಲ ಏನು ಹಾಕಲಿಲ್ಲ, ಏನು ಗೊತ್ತುಂಟಾ, ಎಕ್ಸ್ಟ್ರಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಇದು ಏನು ಹಾಕಬೇಕಲ್ಲ, ಸಿಂಪಲ್. ಸ್ವಲ್ಪ ಲೈಟಲ್ಲಿ ಮತ್ತೆ ಮೇಲ್ಗಡೆಯಿಂದ ಆಯಿಲ್ ಹಾಕೋದು ಹಾಗೂ ಇದರಲ್ಲಿ ಇಡೋದು ಏರ್ ಫ್ರೈಯರಲ್ಲಿ ಅಷ್ಟೇ. ಈಗ ಫಸ್ಟ್ ಸ್ವಲ್ಪ ಇದಕ್ಕೆ ಚಿಕನ್ ಹಾಕೋದು, ಎಷ್ಟುಂಟು ನಿಮ್ಮ ಹತ್ರ. ಮತ್ತೆ ಸ್ವಲ್ಪ ಹಲ್ದಿ ಪೌಡರ್ ಹಾಕಬೇಕು, ಅರಶಿನ ಪೌಡರ್ ಹೀಗೆ ಸ್ಪ್ರೆಡ್ ಮಾಡಿ. ಮತ್ತೆ ಸ್ವಲ್ಪ ಉಪ್ಪು 2 ಸ್ಪೂನ್ 3. ಅಷ್ಟಲ್ಲವ, ಎಷ್ಟು ಹಾಕಿದ್ರು ಈಗ ಎಷ್ಟು ಉಪ್ಪು ಹಾಕ್ಬೇಕು. ಎಂತ ಉಪ್ಪು ಸೌಂಡ್ ಜೋರು. ಇನ್ನೊಂದು ಸ್ಪೂನ್. ಇನ್ನೊಂದು ನಿಮ್ಮ ಮಂಡ್ಯ ಅಷ್ಟು ಆಗೋದಿಲ್ಲ, ಇನ್ನೊಂದು ಹಾಕಿದ್ರೆ ಯಾರು ತಿನ್ನುವಾಗಿಲ್ಲ. ಮತ್ತೆ ಸ್ವಲ್ಪ ವಿನೋ ಬೇಡವೇ? ಮತ್ತೆ ಎಲ್ಲಿಯಾದ್ರೂ ಗ್ಯಾಸ್ ಇದ್ರೆ ಅದರಲ್ಲಿ, ಎಲ್ಲಿಯಾದ್ರೂ ಗ್ಯಾಸ್ ಇದ್ರೆ ಕಿಚನ್ ಅಲ್ಲಿ ಗ್ಯಾಸ್ ಇರ್ತದೆ ಅಲ್ಲ, ಹೀಗೆ ಇಟ್ಟು ಒಂದು 30 ನಿಮಿಷ ಇಡಿ. ಮಿಕ್ಸ್ ಮಾಡ್ಲಿಕ್ಕೆ 30 ನಿಮಿಷ ಇಟ್ರೆ ಹೋಯ್ತು. ಒಂದು 10 ನಿಮಿಷ ಇಟ್ಟಿದ್ರೆ ಸಾಕು. ಮತ್ತೆ ಇದನ್ನು ಕ್ಲೋಸ್ ಮಾಡಬೇಕು. ನೀರ್ ಹಾಕ್ಬೇಕಲ್ಲ? ನೀರ್ ಬೇಡ. ಹಳದಿ ಪೌಡರ್ ಹಾಕಿದ್ದ ಮಿಕ್ಸ್ ಮಾಡು, ಅದರಲ್ಲಿ ಉಂಟಲ್ಲಿ ಮಿಕ್ಸ್ ಮಾಡು. ತಿನ್ಬೋದಾ ಡ್ಯಾಡಿ? ತಿನ್ಬೋದಾ? ಈ ಮೊಮ್ಮಗನಿಗೆ ಫುಲ್ ಸಪೋರ್ಟ್ ಅವ್ರು ಯಾವಾಗ್ಲೂ. ಇವನು ಹೇಳುವಾಗ ಅವ ಮಾಡ್ತಾನೆ ಅಂತ ಹೇಳಿದಾಗ ಟ್ಯಾಂಕ್ ಫುಲ್ ಮಾಡು ಬೇಕಾಗುತ್ತೆ ಅಂತ ಹೇಳಿ, ಯಾಕೆಂದ್ರೆ ಬೇದಿ ಆಗುತ್ತೆ ಅಂತೆ, ಟ್ಯಾಂಕ್ ಫುಲ್ ಮಾಡು ಅಂತ ಹೇಳ್ತಾ ಇದ್ರು. ಇವರು ಹೇಳುವಾಗ ತಿನ್ಬಹುದು, ಬರ್ತಿದೆ. ಒಳ್ಳೆಯಾಗಿ ಮಿಕ್ಸ್ ಮಾಡಿ ಅದು ಎಲ್ಲ ಮಸಾಲ ಅದಕ್ಕೆ ಹಂಚಬೇಕು. ಮತ್ತೆ ಲಿಡ್ ಅನ್ನು ಕ್ಲೋಸ್ ಮಾಡಿ 10 ನಿಮಿಷ ಆದ್ಮೇಲೆ ಓಪನ್ ಮಾಡಿ. ಸಿಗುವ 10 ನಿಮಿಷ ಮತ್ತೆ ಕಟ್. ಓಕೆ, ಇಲ್ಲಿ ನಾನು ಸ್ವಲ್ಪ ಈಗ ಇದಕ್ಕೆ ಪೊಟೆಟೊ ಇಡ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ. ಸ್ವಲ್ಪ ಲೈಟಲ್ಲಿ ಹಾಕೋದಲ್ಲ ಚೆನ್ನಾಗಾಗುತ್ತೆ. ಪೊಟೆಟೊ ಫ್ರೈ
ಇವನೊಟ್ಟಿಗೆ ಮಾತಾಡಿ ಮತ್ತೆ ಇದು ಗೋಡೆ ಒಟ್ಟಿಗೆ ಮಾತಾಡಿದೆ ಒಂದೇ. ಗೋಡೆ ಹತ್ರ ಹೇಳುದಲ್ಲ, ಹಾಗೆಲ್ಲ ಇವನ ಹತ್ರ ಮಾತಾಡೋದು ಹಾಗೂ ಗೋಡೆಯಲ್ಲಿ ಮಂಡೆ ಹೊಡಿಯುವುದು ಕಲ್ಲಿಗೆ ಮಂಡೆ ಜಜ್ಜುದು ಒಂದೇ. ಎರಡರಲ್ಲಿ ಗೋಡೆ ಇದು ಆಗುತ್ತೆ. ಇವಾಗ ಆಲೂಗೆಡ್ಡೆ ಎಲ್ಲ ಇದರೊಳಗೆ ಹಾಕೋಣ. ಇದನ್ನು ಇಟ್ಟಿದ್ದೀನಿ ಚಿಕನನ್ನು, ಆಲೂಗೆಡ್ಡೆ ಕೂಡ ಹಾಕ್ತಾ ಇದ್ದೆ. ಟೆನ್ 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 ಟೆನ್. ವಿನೋ ಪೆಟ್ಟು ತಿಂತೀಯ ಈಗ? ನಿನಗೆ ತಿನ್ನಿಸ್ತೀನಿ ಮತ್ತೆ. ಉಪ್ಪು ಜಾಸ್ತಿ ಹಾಕಿದ್ರಿ, ನಾನು ಸ್ವಲ್ಪ ಉಪ್ಪು ಎಲ್ಲ ಕಮ್ಮಿ ಮಾಡ್ತಾ ಇದ್ದೀನಿ, ಬೇಡ ಅಂತ ಹೇಳಿ. ಸೋಡಿಯಂ ಇಂಟೇಕ್. ಒಂದು ಸ್ವಲ್ಪ ದಿನ ನಿಮಗೋಸ್ಕರ ಬದುಕಬೇಕಲ್ಲ ನಾನು. ಕಾಲೆ ಮಮ್ಮಿ ಛೆ 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 ಕಾಲೆ ಮಮ್ಮಿ ತೂ. ಎಂತ ಮಾಡೋದು, ಸ್ವಲ್ಪ ಇದನ್ನು ಜಜ್ಜಬೇಕು ಒಳ್ಳೆಯಾಗಿ ಜಜ್ಜಿ ಇದರದ್ದು ಜ್ಯೂಸ್ ಹೊರಗೆ ಬರಬೇಕು. ಜ್ಯೂಸ್ ಎಂತ ಬರಲಿಕ್ಕಿಲ್ಲ, ಅದು ಸ್ವಲ್ಪ ನಕ್ಕಿ ಆಗಬೇಕು ಅಷ್ಟೇ. ಜ್ಯೂಸ್ ಅಂದರೆ ಚಿಕನಿಗೆ ಸುಮ್ಮನೆ ಇದು ಚಿಕನಿಗೆ ಶಿಫ್ಟ್ ಮಾಡಬೇಕು ಇನ್ನೊಂದು ಪಾತ್ರೆಗೆ. ಮತ್ತು ಇದರಲ್ಲಿ ಈಗ ಮಸಾಲ ರೆಡಿ ಮಾಡೋದು. ಮಸಾಲೆ ರೆಡಿ ಮಾಡಲಿಕ್ಕೆ ನಾವು ಇದು ಗಾರ್ಲಿಕನ್ನು ಜಜ್ಜಿದ್ದೀವಿ. ಈಗ ಸ್ವಲ್ಪ ನಮಗೆ ಮಸಾಲ ಬೇಕು, ಆಯಿಲ್ ಬೇಕು. ಬಿಸಿ ಆದಮೇಲೆ ಇದಕ್ಕೆ ಗಾರ್ಲಿಕ್ ಹಾಕಬೇಕು. ಬಿಸಿ ಆದಮೇಲೆ ಇದಕ್ಕೆ ಗಾರ್ಲಿಕ್ ಹಾಕಬೇಕು. ಗಾರ್ಲಿಕ್ ಹಾಕಿ ಮಿಕ್ಸ್ ಮಾಡಿ. ಈಗ ಗಾರ್ಲಿಕ್ ಕೆಂಪಾಗುವವರೆಗೂ ಫ್ರೈ ಮಾಡಿ ಆಯಿಲಲ್ಲಿ. ಮತ್ತು ಇಲ್ಲಿ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಹಾಫ್ ಇದು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಸೋಯಾ ಸಾಸನ್ನು ರೆಡಿ ಮಾಡಿ ಇಡಬೇಕು. ಯಾಕೆಂದರೆ ಇದು ಆದಮೇಲೆ ಫಸ್ಟ್ ನಾವು ಹಾಕಲಿಕ್ಕೆ ಮತ್ತು ಮಿಕ್ಸ್ ಮಾಡಿ ಚಿಕನ್ ಹಾಕಿ ಇದು ಹಾಕಿ ಕ್ಲೋಸ್ ಮಾಡಲಿಕ್ಕೆ. ಆವಾಗ ಗಾರ್ಲಿಕ್ ರೆಡಿ. ಚಿಕನ್ ಹಾಕ್ಲಿಕ್ಕೆ ಇದು ಹಾಕಿ ಗಾರ್ಲಿಕ್ ರೆಡಿ ಅಲ್ಲ, ಚಿಕನ್ ಚಿಕನ್ ಗಾರ್ಲಿಕ್ ರೆಡಿ. ಮತ್ತೆ ಲಿಂಬವನ್ನು ಸ್ಕ್ವೀಸ್ ಮಾಡಬೇಕು. ಮತ್ತು ಇಲ್ಲಿ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಹಾಫ್ ಇದು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಸೋಯಾ ಸಾಸನ್ನು ರೆಡಿ ಮಾಡಿ ಇಡಬೇಕು. ಯಾಕೆಂದರೆ ಇದು ಆದಮೇಲೆ ಫಸ್ಟ್ ನಾವು ಹಾಕಲಿಕ್ಕೆ ಮತ್ತು ಮಿಕ್ಸ್ ಮಾಡಿ ಚಿಕನ್ ಹಾಕಿ ಇದು ಹಾಕಿ ಕ್ಲೋಸ್ ಮಾಡಲಿಕ್ಕೆ. ಆವಾಗ ಗಾರ್ಲಿಕ್ ರೆಡಿ. ಚಿಕನ್ ಹಾಕ್ಲಿಕ್ಕೆ ಇದು ಹಾಕಿ ಗಾರ್ಲಿಕ್ ರೆಡಿ ಅಲ್ಲ, ಚಿಕನ್ ಗಾರ್ಲಿಕ್ ರೆಡಿ. ಮತ್ತೆ ಲಿಂಬವನ್ನು ಸ್ಕ್ವೀಸ್ ಮಾಡಬೇಕು. ಈಗ ಇದು ಕೆಂಪಾಯಿತು ನೋಡ್ಬೋದು ನೀವು. ಈಗ ಇದನ್ನು ಹಾಕುವ ನಾವು. ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದು ಚಿಕನ್ ಹಾಕಲಿಕ್ಕೆ. ಇದಕ್ಕೆ ಈಗ ಸೋಯಾ ಸಾಸ್ ಹಾಕೋದು. ಈಗ ಗ್ಯಾಸನ್ನು ಆಫ್ ಮಾಡುವ. ಫ್ರೆಶ್ ಗಾರ್ಲಿಕ್, ಚಿಕನ್ ಗಾರ್ಲಿಕ್. ಇದರಲ್ಲಿ ಗಾರ್ಲಿಕ್ ಮತ್ತು ಚಿಕನ್ ಮಸಾಲ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನ್ನ ರೆಸಿಪಿಯನ್ನು ನೋಡಿ ಹೀಗೇನೆಲ್ಲ ಮಾಡಿ ಒಳ್ಳೆಯಾಗಿ ತಿನ್ನಿ ಫ್ಯಾಮಿಲಿ ಜೊತೆ. ಡಿನ್ನರ್ ಟೈಮ್ ಎಂಜಾಯ್ ಮಾಡಿ. ಫ್ರೀಟಿಗೆ ಇಟ್ಟಿದ್ದೀನಿ ಈಗ ಒಳಗಡೆ.
ಸ್ವಲ್ಪ ಫ್ರೀಟ್ ಆಗಿ ಸ್ವಲ್ಪ ನೀರು ಬಿಡ್ತು. ನಾನು ಅದು ಹೊರಗಡೆ ಇಡಬಾರ್ದಿತ್ತು, ಮ್ಯಾರಿನೇಟ್ ಮಾಡಿ ಯಾವಾಗಲೂ ನಾವು ಫ್ರಿಜ್ಜಲ್ಲಿ ಇಡಬೇಕು, ಆವಾಗ ಅದು ನೀರು ಬಿಡೋದಿಲ್ಲ. ನಾನು ಅದು ಹೊರಗಡೆ ಇಟ್ಟೆಲ್ಲ, ನಂದು ಮಿಸ್ಟೇಕ್ ಆಗುತ್ತೆ. ಇದು ನಂದು ಏರ್ ಫ್ರೈಯರ್, ಅಗಾರೋ ಏರ್ ಫ್ರೈಯರ್ ಇದು. ನಾನು ಇದರಲ್ಲಿ ಚಿಕನ್ ಫುಲ್ಲು ಹೋಲ್ ಚಿಕನ್ ಎಲ್ಲ ಮಾಡ್ತೀನಿ, ಹಾಗೂ ಬೇರೆ ಏನು ಕೂಡ ನಾವು ಏರ್ ಫ್ರೈಯರ್ ಮಾಡ್ಬೋದು. ಇದರಲ್ಲಿ ಕೆಲವು ರೆಸಿಪಿ ಹಾಕಿದ್ದೀನಿ, ಅದನ್ನು ನೀವು ಟ್ರೈ ಮಾಡಿ. ಏ ಅಮ್ಮ, ಏ ಒಳಗೆ ಕೈ ಉಂಟು, ಕೈ ನಿಮ್ದು ಕೈ. ಯಾರ್ದು ಕೈ ಅದು? ಯಾರ್ದು? ಮಗುವ ನಾನಿದು ಯಾರ್ದು ಕೈ ಇತ್ತು ಒಳಗೆ? ಒಳಗೆ ಇತ್ತು ಭೂತದ ಕೈ. ಕ್ಲೋಸ್. ಚಿಕನ್ ಸ್ಟಾರ್ಟ್. 40 ಮಿನಿಟ್ಸ್ ಬೇಡ, 20 ಸಾಕು. 20. ಓಕೆ, ನಮ್ಮ ರಾಯ್ ಬಾಬಾ ಮಾಡಿದ್ದಿದ್ದು. ಒಳ್ಳೆದಾಗಿದೆ, ನಾವು ಟೇಸ್ಟ್ ಮಾಡೋದು. ಸೂಪರ್ ಇದೆ. ಥ್ಯಾಂಕ್ ಯು. ಇನ್ನು ನಾನು ರೆಸಿಪಿ ಫೀಲ್ಡಿಗೂ ಕೂಡ ಬರ್ತೀನಿ. ಆಯ್ತಪ್ಪ, ಬಾ, ವೆಲ್ಕಮ್. ಇವತ್ತೆಂತ ಕಡಲೆ ನಂದು ಇದಾಯ್ತು, ಬಾ ತೋರಿಸು. ಆಯ್ತಾ? ಚಿಕನ್. ಸಾಧಾರಣ ಒಂದು ಗಂಟೆ ಆಗುವಾಗ ನಮ್ಮ ನಾಯಿ ತುಂಬ ಅಂದರೆ ತುಂಬ ಬೊಗಳ್ತಾ ಇತ್ತು ಕಂಟಿನ್ಯೂಸ್ಲಿ. ಹಾಗೆ ಮೇಲ್ಗಡೆ ಬಾಲ್ಕನಿಂದ ನೋಡುವಾಗ ಒಂದು ಹೆಬ್ಬಾವು ಜೆನ್ನಿಯ ಹತ್ತಿರ ಇತ್ತು, ತುಂಬ ಹತ್ತಿರ ನಿಂತಿತ್ತು. ಮತ್ತು ನಾವು ಅದನ್ನೆಲ್ಲ ಸೇರಿ ಜೋರು ಮಳೆ ಕೂಡ ಬರ್ತಾ ಇತ್ತು, ಎಲ್ಲ ಸೇರಿ ಅದನ್ನು ಹೇಗೂ ಅಲ್ಲಿಂದ ತುಂಬ ದೂರ ತನಕ ಹೋಗೋ ತನಕ ಓಡಿಸಿದ್ವಿ. ತುಂಬ ಅಂದರೆ ತುಂಬ ಹೆದರಿಕೆ ಆಯಿತು. ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು, ನಿಜವಾಗ್ಲೂ ಅದು ಇನ್ನೂ ಕೂಡ ನಮಗೆ ನಿದ್ದೆ ಬೀಳ್ತಾ ಇಲ್ಲ. ಅಂದರೆ ನಾವು ಹೆಚ್ಚಾಗಿ ನೈಟ್ ಜಾಗರಣೆ ಇರ್ತೀವಿ, 2-3 ಗಂಟೆ ತನಕ ಇರ್ತೀವಿ ನಾವು, ನಮ್ಮದು ಎಡಿಟಿಂಗ್ ಅದು ಇದು ಕೆಲಸ ಮಾಡ್ತಾನೆ. ಆದರೆ ಹಾಗೂ ನಾಯಿಗೆ ಕೂಡ ಬಿಡ್ತೇವೆ. ಆದರೆ ಇವತ್ತು ನಾವು ಏನು ಮಾಡಿದ್ವಿ ಅಂದರೆ, ಇನ್ನೂ ಕೂಡ ಮಲಗಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿ ಅದಕ್ಕೆ ಬಿಟ್ಟಿರಲಿಲ್ಲ. ನಮಗೆ ಅದೇ ಹೆದರಿಕೆ ಆಗ್ತಾಯಿತ್ತು, ಏನಾದರೂ ಆಗಿದ್ದಿದ್ರೆ. ಅದು ತುಂಬ ಹತ್ತಿರ ಇತ್ತಂತೆ. ವೀಣು ಮೇಲ್ಗಡೆ ಬಾಲ್ಕನಿಂದ ನೋಡಿದ್ದು. ನಾನು ಯಾವಾಗಲೂ ಹೇಳೋದು, ನೈಟ್ ಏನಾದರೂ ಬೊಗಳಿದ್ರೆ ಅಥವಾ ಏನಾದರೂ ಸೌಂಡ್ ಆದರೆ ಸೀದಾ ಹೊರಗಡೆ ಹೋಗಬೇಡಿ ಅಂತ ಹೇಳಿ. ಯಾಕೆಂದರೆ ಹಾವು ಅದು ಇದು ಅಥವಾ ಯಾರಾದರೂ ಬರ್ತಾ ಇರ್ತಾರೆ, ಹಾಗಾಗಿ ಬಾಗಿಲೆಲ್ಲ ತೆಗಿಬೇಡಿ ಅಂತ ಹೇಳೋದು. ಆದರೆ ಮೇಲ್ಗಡೆಯಿಂದ ನೋಡಿ, ಅಥವಾ ಕ್ಯಾಮ್ರಾವನ್ನು ನಾವು ನೋಡ್ಬೋದಲ್ವ. ಹಾಗೆ ನೋಡುವಾಗ ಅವನಿಗೆ ವಿನು ಫಸ್ಟ್ ನೋಡಿದ್ದು, ಮತ್ತೆ ಅವನು ಪಪ್ಪ ಅಂತ ಓಡಿ ಬಂದ, ಪೈಥಾನ್ ಬಂದಿದೆ ಅಂತ ಹೇಳಿ. ನಮಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್, ತುಂಬ ಹೆದರಿಕೆ ಆಯಿತು. ನಮಗೆ ಫಸ್ಟಿಗೆ ಯೋಚನೆ ಆಗಿದ್ದು ಶೀರೋದ್ದು, ಸಣ್ಣದಲ್ವ ಅದು, ಇನ್ನೂ ಕೂಡ ಎಲ್ಲಾದರೂ ನುಂಗಿದ್ರೆ ಏನಾದರೂ ಮಾಡಿದರೆ ಅಂತ ಹೇಳಿ. ಹಾಗೆ ಜೆನ್ನಿ ಹಾಗೂ ಬೊಡ್ಡು ಇಬ್ಬರು ಕೂಡ ಇದ್ದಾರೆ, ತುಂಬ ಜೋರಿದ್ದಾರೆ ಅವರು. ಆದರೆ ಕಟ್ಟಿ ಹಾಕಿದ್ವಿ ಅಲ್ವಾ, ಹಾಗೆ ನಮಗೆ ಹೆದರಿಕೆ ಆಗ್ತಾಯಿತ್ತು. ಬಿಟ್ಟಿದ್ದಿದ್ರೆ ಅದು ಹೇಗಾದರೂ ಇದು ಮಾಡ್ತಾಯಿತ್ತು. ಮತ್ತು ಆ ಪೈಪ್ ಒಂದು ಇದಿತ್ತು, ಅದರ ಅಡಿಯಲ್ಲೆಲ್ಲ ನಿಂತಿತ್ತು. ಅದು ಸುಮಾರು ಹೊತ್ತಾಯಿತು ನಮಗೆ. ಅಲ್ಲಿಂದ ನಾವು ಓಡಿಸಿ ಮತ್ತು ಸೀದಾ ಅಲ್ಲಿ ತನಕ, ಅದು ಓಡೋ ತನಕ ನಾವು ವೆಯ್ಟ್ ಮಾಡಿದ್ವಿ, ಹೋಗೋ ತನಕ. ಫುಲ್ ಆಚೆ ಹೋದ್ಮೇಲೆ ಸಮಾಧಾನ ಆಯಿತು. ಆದರೆ ನೈಟೆಲ್ಲ ನಿದ್ದೆ ಬೀಳಲ್ಲ, ನಿಮಗೆ ಗೊತ್ತುಂಟು, ಅದೇ ಯೋಚನೆ ಬರ್ತಾ ಇರುತ್ತೆ. ನೈದ್ದೇ ನಮಗೆ ಜಾಸ್ತಿ ಯೋಚನೆ, ಏನಾದರೂ ಆದರೆ ಅಂತ ಹೇಳಿ. ಆದರೆ ದೇವರು ದೊಡ್ಡವರು, ಅವ್ರು ಯಾವಾಗಲೂ ಇರ್ತಾರಲ್ವ. ಹಾಗೆ ನಮಗೆ ಗೊತ್ತಾಯಿತು ಪುಣ್ಯಕ್ಕೆ. ಓಕೆ, ಇನ್ನು ಹಾವಿಗೆಲ್ಲ ನಾವು ಏನು ಮಾಡಲಿಕ್ಕೆ ಆಗುತ್ತೆ, ಅದಕ್ಕೆ ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದು ಬರುವುದು ಬರ್ತದೆ ಹೇಗೆ ಅಥವಾ ಹೇಗೆ ಮಾಡಿ. ಸಣ್ಣ ಇಡೆ ಇದ್ದರೂ ಹಾವು, ಇಲಿ, ಜಿರಳೆ ಇದನ್ನೆಲ್ಲ ನಾವು ತಡಿಲಿಕ್ಕೆ ಆಗೋದಿಲ್ಲ. ದೊಡ್ಡ ಹುಲಿ, ಸಿಂಹ ಇದನ್ನೆಲ್ಲ ನಾವು ಕಾಂಪೌಂಡ್ ಎಲ್ಲ ಕಟ್ಟಿ ಹಾರಿ ಬರದಾಗೆ ಒಳಗೆ ನಿಂತು ಏನಾದರೂ ಮಾಡ್ಬೋದು. ಆದರೂ ನೀವೆಲ್ಲ ಕಡೆ ನೋಡಿರ್ಬೋದು, ಈಗ ಅದು ಕೂಡ ಬರ್ತಾ ಉಂಟು ಊರಿಗೆ. ನಾವು ಅದರ ಕಾಡಿಗೆ ಹೋಗುವಾಗ ಅದು ಊರಿಗೆ ಬರೋದು ಏನು ಇದಲ್ವಲ್ಲ, ಆಗುತ್ತೆ. ಓಕೆ, ಇವಾಗ ನಾವಿನ್ನು ಮಲಗಲಿಕ್ಕೆ ಹೋಗೋದು ಇವತ್ತಿನ ಈ ಭಯಾನಕ ದೃಶ್ಯದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ನೀವು ಕೂಡ ಮಲಗಿ, ನಾನು ಕೂಡ ನೋಡ್ತೀನಿ ನಿದ್ದೆ ಬರುತ್ತಾ ಇಲ್ವಾ ಅಂತೇಳಿ.